ಹಲ್ಲೆಲೂಯ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಪ್ರಿಯರೇ, ಪ್ರತಿಯೊಬ್ಬರಿಗೆ ಅವರದೇ ಆದ ಆಲೋಚನೆಗಳು, ಪ್ರತಿಯೊಬ್ಬರಿಗೆ ಅವರದೇ ಆದ ಯೋಜನೆಗಳು ತಮ್ಮ ತಮ್ಮ ಜೀವಿತದಲ್ಲಿ ಇರ್ತದೆ ಅಲ್ವಾ? ಯಾವಾಗಲೂ ಗೊತ್ತಿರ್ತದೆ, ನಮ್ಮ ಆಲೋಚನೆಗಿಂತ ದೇವರ ಆಲೋಚನೆ ಅಥವಾ ಉನ್ನತ ಎಂಬುದಾಗಿ ಗೊತ್ತಿದ್ದಾಗೂ ಕೂಡ ಮನುಷ್ಯ ಜ್ಞಾನಕ್ಕೆ ತಕ್ಕಂತೆ ಅಥವಾ ಮನುಷ್ಯನ ಆಲೋಚನೆಗೆ ತಕ್ಕಂತೆ ಹಲವಾರು ಯೋಜನೆಗಳನ್ನು ತಾವಾಗೇ ಮಾಡಿಕೊಂಡಿರ್ತಾರೆ ಅಲ್ಲವೇ? ಹಾಗಿರುವಾಗ ನಮ್ಮ ಯೋಜನೆಗಿಂತ ದೇವರ ಯೋಜನೆ ಉನ್ನತವಾದದ್ದು ನನ್ನ ಜೀವಿತದಲ್ಲಿ ನಮ್ಗೆ ಗೊತ್ತಿದ್ದಾಗ ನಾವು ಪ್ಲ್ಯಾನಿಂಗ್ ಮಾಡೋದು ತಪ್ಪಲ್ಲ. ಆದರೆ ಎಲ್ಲದಕ್ಕಿಂತ ಉನ್ನತವಾದ ದೇವರ ಯೋಜನೆ ನಿನ್ನ ಜೀವಿತದಲ್ಲಿ ಅತ್ಯುತ್ತಮವಾದಂತ ತಿಳಿದುಕೊಂಡಿದ್ದಾಗ, ಒಂದು ವೇಳೆ ನಮ್ಮ ಆಲೋಚನೆಗಳು ಅದು ಸಫಲವಾಗದಿದ್ದಾಗಲೂ ಕೂಡ ಅದಕ್ಕಿಂತ ದೊಡ್ಡ ಯೋಜನೆಯು ನಮಗೆ ದೇವರಿಟ್ಟಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಅಲ್ವೇ? ನಿರಾಶರಾಗುವುದಿಲ್ಲ ನಾವು. ಅದಕ್ಕೆ ಜ್ಞಾನೋಕ್ತಿ 3:5-6 ಹೇಳ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲ ನಡವಳಿಕೆಯಿಂದಲೂ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಗ ಮಾಡುವನೆಂಬುದಾಗಿ. ಹಲ್ಲೆಲೂಯ. ನಮ್ಮ ಆಲೋಚನೆ, ನಮ್ಮ ಜ್ಞಾನ ಎನ್ನುವಂಥದ್ದು ಬಿಟ್ಟು ವಾಕ್ಯದ ಅನುಗುಣವಾಗಿ ದೈವಿಕ ಜ್ಞಾನವನ್ನು ನೀವುಗಳು ಪಡ್ಕೊಳ್ಳುವುದಾದರೆ, ಆ ಗಾಡ್ಲಿ ವಿಸ್ಡಮ್ ಎನ್ನುವಂಥದ್ದು ಅದು ನಮ್ಮನ್ನು ದೇವರ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸಲಿಕ್ಕೆ, ದೇವರು ನಿನ್ನ ಜೊತೆ ಇಟ್ಟಂಥ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ, ಆತನ ಚಿತ್ತದ ಕಡೆಗೆ ನಮ್ಮನ್ನು ನಡೆಸ್ತದೆ ದೈವಿಕ ಜ್ಞಾನ. ಆಮೇಲೆ ಯಾಕಂದರೆ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸ್ತದೆ, ದೇವರ ವಾಕ್ಯವು ನಮ್ಮನ್ನು ಸಾಂತ್ವನ ಮಾಡ್ತದೆ, ದೇವರ ವಾಕ್ಯವು ನಮ್ಮನ್ನು ಸಮದಟ್ಟಾದ ಮಾರ್ಗದಲ್ಲಿ ನಡೆಸ್ತದೆ, ದೇವರ ವಾಕ್ಯವು ನಮ್ಮನ್ನು ಇನ್ನಿತರನ್ನು ಪ್ರೀತಿಸಲು ಕಲಿಸಿಕೊಡ್ತದೆ, ದೇವರ ವಾಕ್ಯವು ನಮ್ಮನ್ನು ಇನ್ನಿತರ ಕ್ಷಮಿಸಲು ಕಲಿಸಿಕೊಡ್ತದೆ, ದೇವರ ವಾಕ್ಯವು ನಮ್ಮನ್ನು ದೈವಿಕ ಜ್ಞಾನದಿಂದ ತುಂಬಿಸ್ತದೆ. ಹಲ್ಲೆಲೂಯ. ಈ ಲೋಕದಲ್ಲಿ ಹಲವಾರು ರೀತಿಯ ಜ್ಞಾನಗಳನ್ನು ಪಡ್ಕೊಳ್ಬಹುದು ಬೇರೆ ಬೇರೆ ವಿಧದಲ್ಲಿ. ಆದರೆ ದೇವರ ವಾಕ್ಯ ಕೊಡುವಂಥ ಆ ಒಂದು ಗಾಡ್ಲಿ ವಿಸ್ಡಮ್, ದೈವಿಕ ಜ್ಞಾನವು ಅದು ನಮಗೆ ದೇವರ ವಾಕ್ಯದಿಂದಲೇ ಬರುವಂಥದ್ದಾಗಿದೆ ಪ್ರಿಯರೇ. ಪವಿತ್ರಾತ್ಮನ ನಡೆಸುವಿಕೆಂದು ತಿಳಿಯುವಂಥದ್ದಾಗಿದೆ. ಹಲ್ಲೆಲೂಯ. ಮತ್ತು ಒಂದು ತಿಳ್ಕೊಳ್ಳಿ ಪ್ರಿಯರೇ, ನಾವು ನಮ್ಮ ಹಲವಾರು ಯೋಜನೆಗಳನ್ನು ಮಾಡಿಕೊಳ್ಬೋದು, ಆದರೆ ನಮ್ಮ ಆಲೋಚನೆ, ದೇವರ ಆಲೋಚನೆ ಯಾವತ್ತೂ ಉನ್ನತವಾಗಿರ್ತದೆ ಪ್ರಿಯರೇ. ಆಮೆನ್. ಮಾತ್ರವಲ್ಲ, ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ, ಯೆರೆಮೀಯ 29:11 ಎಲ್ಲರಿಗೂ ಗೊತ್ತಿದ್ದಂಥದ್ದು, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಏನಂತೆ? ಅವು ಅಹಿತದ ಯೋಚನೆಯಲ್ಲ, ಹಿತದ ಯೋಚನೆಗಳೇ. ನಿನ್ನ ಜೀವಿತದ ದೇವರು ಒಳ್ಳೆಯದನ್ನೇ ಬಾಯಿಸ್ತಾನೆ, ಒಳ್ಳೆಯ ಆಲೋಚನೆಗಳನ್ನು ಮಾಡಿಟ್ಟಿದ್ದಾನೆ ದೇವ ಮಗುವೆ ಎಂಬುದಾಗಿ ನಮಗೆ ಗೊತ್ತಿರುವಾಗ ನಾವು ಅಲ್ಲಸಲ್ಲದ ಆಲೋಚನೆಗಳಿಗೆ ಅಥವಾ ಯಾವುದೇ ರೀತಿಯ ವಿಷಯದಲ್ಲಿ ನಾವು ಕುಗ್ಗಿ ಹೋಗಿರುವುದಿಲ್ಲ. ನಮ್ಮ ಜೀವಿತದಲ್ಲಿ ದೇವರ ಯೋಜನೆ ಯಾವತ್ತು ಉನ್ನತವಾದೆಂಬುದಾಗಿ ದೇವರ ವಾಕ್ಯ ಹೇಳಿದಂತೆ ದೇವರು ನಮಗೆ ಕೊಡುವಂಥದ್ದು ಯಾವತ್ತು ದ ಬೆಸ್ಟೆಸ್ಟ್ ಅಲ್ವಾ? ವೆನ್ ವಿ ಚೂಸ್ ಗುಡ್, ಬಟ್ ವೆನ್ ಗಾಡ್ ಗಿವ್ಸ್, ಹಿ ಗಿವ್ಸ್ ಆಲ್ವೇಸ್ ದ ಬೆಸ್ಟ್ ಅಲ್ವಾ? ವಿ ಹ್ಯಾವ್ ಟು ಗೋ ಥ್ರೂ ದ ವರ್ಡ್ ಆಫ್ ಗಾಡ್. Hallelujah. And we have to grow for the glory of Jesus through the word of God. Amen. God bless you. ಯೇಸು ಸ್ವಾಮಿಯ ಕೃಪೆ, ಆಶೀರ್ವಾದ ಸದಾ ಕಾಲವು ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಉಂಟು. God bless.